ಲಸಿಕೆ ಬರಲು ಹೆಚ್ಚಿನ ಸಮಯ ಬೇಕಿಲ್ಲ ಅಂತ ಮೋದಿ ಹೇಳಿದ್ದರ ಹಿಂದಿನ ಸೀಕ್ರೆಟ್ ಏನು? ರಾಹುಲ್ ಗೆ ಸ್ಥಿರತೆಯ ಕೊರತೆ ಇದೆ ಅಂತ ಕೈ ನಾಯಕನ ವಿರುದ್ಧ ಶರದ್ ಪವಾರ್ ಗುಡುಗಿದ್ದೇಕೆ? ಹೈದರಾಬಾದ್ನಲ್ಲಿ ಯೋಗಿ ಮತ್ತು ಅಮಿತ್ ಶಾ ಮೋಡಿ ಮಾಡಲಿಲ್ವಾ? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಸಿಕೆ ಬರುವುದಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ. ಲಸಿಕೆ ಬಗ್ಗೆ ರಾಷ್ಟ್ರೀಯ ತಜ್ಞರ ಸಮಿತಿ ತೀರ್ಮಾನಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸರ್ವಪಕ್ಷ ಸದನ ನಾಯಕರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ದೇಶದಲ್ಲಿ ಒಟ್ಟು 8 ಲಸಿಕೆಗಳ ಪ್ರಯೋಗ ನಡೆಯುತ್ತಿದೆ. ಲಸಿಕೆ ಬಳಕೆಗೆ ಒಪ್ಪಿಗೆ ಸಿಗ್ತಿದ್ದಂತೆ ಜನರಿಗೆ ನೀಡಲಾಗುತ್ತೆ. ಕೊರೋನಾ ಲಸಿಕೆ ದರದ ಬಗ್ಗೆ ರಾಜ್ಯಗಳ ಜತೆ ಚರ್ಚಿಸಿ ಹಂಚಿಕೆ ಮಾಡುವುದಾಗಿ ಮೋದಿ ಹೇಳಿದ್ದಾರೆ. ನಮ್ಮ ಲಸಿಕೆ ಅತ್ಯಂತ ಸುರಕ್ಷಿತವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಲಸಿಕೆಗಾಗಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದ್ದು, ಡಿಸೆಂಬರ್ನಲ್ಲಿ ವಿಶ್ವಾಸ ಮತ್ತು ಭರವಸೆಯ ವಾತಾವರಣವಿದ್ದು, ಕೊರೋನಾ ಎದುರಿಸುವ ವಿಶ್ವಾಸ ಭರವಸೆ ನಮ್ಮಲ್ಲಿದೆ ಎಂದ ಮೋದಿ, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಾವು ಮುಂದಿದ್ದೇವೆ. ಕೆಲವೇ ವಾರಗಳಲ್ಲಿ ಕೊರೋನಾ ಲಸಿಕೆ ಲಭ್ಯವಾಗಲಿದ್ದು, ಲಸಿಕೆ ವಿತರಣೆಗೆ ಕೋವಿನ್ ಪೋರ್ಟಲ್ ಆರಂಭಿಸಿದ್ದು, ಕೊರೋನಾ ವಾರಿಯರ್ಸ್ ಹಿರಿಯರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಮೋದಿ ಹೇಳಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸ್ಥಿರತೆಯ ಕೊರತೆ ಇದೆ ಅಂತ ನ್ಯಾಷನಲ್ ಕಾಂಗ್ರೆಸ್ ನಾಯಕ ಶರದ್ ಪವಾರ್ ಹೇಳಿದ್ದಾರೆ. ಆದರೆ ರಾಹುಲ್ ಕುರಿತ ಒಬಾಮಾ ಅಭಿಪ್ರಾಯವನ್ನ ನಾನು ಒಪ್ಪಲ್ಲ. ಎಲ್ಲರ ದೃಷ್ಟಿಕೋನವನ್ನ ಒಪ್ಪಲೇಬೇಕು ಎಂದೇನಿಲ್ಲ. ಬೇರೆ ದೇಶದ ನಾಯಕತ್ವದ ಬಗ್ಗೆ ಹಾಗೆ ಮಾತನಾಡಬಾರದು. ಒಬಾಮಾ ಮಿತಿಯನ್ನ ಮೀರಿ ಮಾತನಾಡಿದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಪವಾರ್ ಕಿಡಿಕಾರಿದ್ದಾರೆ. ಅಹಮದಾಬಾದ್ ಮೂಲದ ಜೈಡಸ್ ಕ್ಯಾಡಿಲ್ ಹೆಲ್ತ್ ಕೇರ್ ಕಂಪನಿಯ ಜೈಕೋವ್-ಡಿ ಲಸಿಕೆ 3ನೇ ಹಂತದ ಪ್ರಯೋಗಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ. ಜೈಡಸ್ ಲಸಿಕೆ ಪ್ರಯೋಗಕ್ಕೆ ಡಿಸಿಜಿಐನಿಂದ ಒಪ್ಪಿಗೆ ಸಿಕ್ಕಿದ್ದು, ಲಸಿಕೆಯ ಬಗ್ಗೆ ವಿಶ್ವಾಸ ಮೂಡುವಂತಾಗಿದೆ. ದಕ್ಷಿಣ ಭಾರತದಲ್ಲಿ ಕೇಸರಿ ಅಲೆ ಎಬ್ಬಿಸಲು ಮುಂದಾಗಿದ್ದ ಬಿಜೆಪಿ ತೆಲಂಗಾಣದಲ್ಲೂ ಕಮಾಲ್ ಮಾಡಲು ಹೊರಟಿತ್ತು. ಆದರೆ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆಯ 150 ವಾರ್ಡ್ಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡ ಮಟ್ಟಕ್ಕೆ ಮೋಡಿ ಮಾಡಲು ಎಡವಿದೆ. ಇದೇ ಮೊದಲ ಬಾರಿಗೆ ಪ್ರತಿಷ್ಠೆಯನ್ನಾಗಿಸಿಕೊಂಡು ಅಖಾಡಕ್ಕೆ ಇಳಿದ ಬಿಜೆಪಿ ಭರ್ಜರಿ ತಾಲೀಮಿನೊಂದಿಗೆ ಟೈಟ್ ಫೈಟ್ ನೀಡಿತ್ತು. ಕೊನೆಗೆ ಬಿಜೆಪಿಯನ್ನ ಮೀರಿಸಿ ಟಿಆರ್ಎಸ್ ಮೇಲುಗೈ ಸಾಧಿಸಿದೆ. ಬುರೇವಿ ಚಂಡಮಾರುತ ಇಂದು ಮಧ್ಯಾಹ್ನದ ಬಳಿಕ ಭಾರತದ ಕರಾವಳಿ ತೀರವನ್ನ ಅಪ್ಪಳಿಸಿದೆ. ಇದರಿಂದಾಗಿ ಕೇರಳದ 5 ಜಿಲ್ಲೆಗಳಲ್ಲಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಿಸಲಾಗಿದೆ. ತಿರುವನಂತಪುರ ಏರ್ಪೋರ್ಟ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಲಾಗಿತ್ತು. ರಾಮನಾಥಪುರಂ ಜಿಲ್ಲೆಯಿಂದ ನೈಋತ್ಯ ದಿಕ್ಕಿನಲ್ಲಿ 40 ಕಿಲೋಮೀಟರ್ ದೂರದಲ್ಲಿ ಸೈಕ್ಲೋನ್ ಇದ್ದು, ಚಂಡಮಾರುತದ ಅಬ್ಬರ ದುರ್ಬಲಗೊಂಡಿದೆ. ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು, ಮುಂದಿನ ಕೆಲ ಗಂಟೆಗಳಲ್ಲಿ ಸೈಕ್ಲೋನ್ ರಾಮನಾಥಪುರ ತೂತುಕುಡಿ ದಾಟುವ ಸಾಧ್ಯತೆ ಇದೆ. ಗೀತಾಂಜಲಿ ರಾವ್ ಎಂಬ 15 ವರ್ಷದ ಬಾಲಕಿಯನ್ನ ಟೈಮ್ ಮ್ಯಾಗಜಿನ್ ವರ್ಷದ ಕಿಡ್ ಆಗಿ ಆಯ್ಕೆ ಮಾಡಲಾಗಿದೆ. ಯುವ ವಿಜ್ಞಾನಿ ಸಂಶೋಧಕಿ ಎಂದು ವರ್ಷದ ಕಿಡ್ ಎಂದು ಇದೇ ಮೊದಲ ಬಾರಿಗೆ ಬಾಲಕಿಯನ್ನ ಆಯ್ಕೆ ಮಾಡಿರುವುದು ವಿಶೇಷ. ಗೀತಾಂಜಲಿ ರಾವ್ ತಂತ್ರಜ್ಞಾನ ಬಳಿ ಕಲುಷಿತ ನೀರಿನ ಶುದ್ಧೀಕರಣ, ಸೈಬರ್ ಅಪರಾಧ ತಡೆ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ್ದಾರೆ. 5,000 ಮಕ್ಕಳ ಪೈಕಿ ಗೀತಾಂಜಲಿ ರಾವ್ ವರ್ಷದ ಕಿಡ್ ಆಗಿ ಆಯ್ಕೆಯಾಗಿರುವುದು ವಿಶೇಷ. ಮಹಾತ್ಮ ಗಾಂಧಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ತತ್ವಾದರ್ಶ ಮಾನವ ಕುಲಕ್ಕೆ ಅವರು ನೀಡಿರುವ ಕೊಡುಗೆಗಳ ಕುರಿತು ಅಧ್ಯಯನ ನಡೆಸಲು ಅನುವು ನೀಡುವ ಶಾಸನವನ್ನ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂಗೀಕರಿಸಿದೆ. ಈ ಉದ್ದೇಶ ಈಡೇರಿಕೆಗೆ ಭಾರತ ಮತ್ತು ಅಮೆರಿಕ ನಡುವೆ ವಿನಿಮಯ ಕಾರ್ಯಕ್ರಮ ಆರಂಭಿಸಿ ಉಭಯ ನಾಯಕರ ಸಾಧನೆ, ಕೊಡುಗೆ ಕುರಿತು ಅಧ್ಯಯನ ಕೈಗೊಳ್ಳಲು ಈ ಶಾಸನ ಅವಕಾಶ ಕಲ್ಪಿಸಲಿದೆ. ಮುಸ್ಲಿಂ ಯುವತಿಯೊಬ್ಬಳು ಸಂಸ್ಕೃತದಲ್ಲಿ ಪಿಎಚ್ಡಿ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುಜರಾತ್ ಯೂನಿವರ್ಸಿಟಿಯ ಸಲ್ಮಾ ಖುರೇಶಿ ಎಂಬ ವಿದ್ಯಾರ್ಥಿನಿ ಪಿಎಚ್ಡಿ ಮಾಡಿದ್ದಾಳೆ. ಪುರನೇಶು ನಿರೂಪಿತ ಶಿಕ್ಷಾ ಪಡ್ಡಾಟಿ ಏಕಂ ಅಧ್ಯಾಯನ್ ಎಂಬ ವಿಷಯದಲ್ಲಿ ಸಲ್ಮಾ ಖುರೇಶಿ ಪಿಎಚ್ಡಿ ಮಾಡಿದ್ದಾರೆ.